ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಜ್ಯುವೆಲ್ರಿ ಕಲೆಕ್ಷನ್ಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಇವಾಗ ನನ್ನ ಹತ್ರ ಇರುವಂಥ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಇವಾಗ. ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬರುತ್ತೆ. ಆ ವಿಡಿಯೋನ ನೀವೇ ನೋಡ್ಬೋದು. ನೋಡಿ, ಜ್ಯುವೆಲರ್ಸಿ ಇಷ್ಟಿದ್ದಾವೆ. ನೋಡಿ, ಇಷ್ಟಿದ್ದಾವೆ. ಯಾವೆಲ್ಲ ಕಲೆಕ್ಷನ್ಸ್ ಇದಾವೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಇವಾಗ ಒಂದೊಂದಾಗಿನೇ. ಇಷ್ಟೇ ಇದ್ದಾವೆ ಅಂತ ಅಂದ್ಕೋಬೇಡಿ, ಇದರಲ್ಲಿ ಸುಮಾರು ಇದ್ದಾವೆ. ಅದಕ್ಕೋಸ್ಕರ ನನ್ನ ಫೇವ್ರೇಟ್ ಜ್ಯುವೆಲರಿ ಅಂತಲೇ ಹೇಳ್ಬೋದು ಈ ಜ್ಯುವೆಲರಿನ. ಇದನ್ನ ಲಾಸ್ಟಲ್ಲಿ ತೋರಿಸ್ತೀನಿ, ಆಯಿತಾ? ನನ್ನ ಹತ್ರ ಇರೋವಂಥ ಜ್ಯುವೆಲರ್ಸಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಫಸ್ಟ್ ಜ್ಯುವೆಲರಿ ಬಂದ್ಬಿಟ್ಟು ನೋಡಿ, ಈ ಜ್ಯುವೆಲರಿ ನೋಡಿ ಎಷ್ಟು ಚೆನ್ನಾಗಿದೆ. ನವಿಲ್ ಡಿಸೈನ್ ಇದೆ. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಮತ್ತು ಸೀರೆಗಳು ಹಾಕ್ಕೊಂಡ್ರು ಸೀರೆಗಳಿಗೂ ತುಂಬ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಚೆನ್ನಾಗಿದೆ. ಪಿಕಾಕ್ದು ನೋಡಿ, ಈ ಥರ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ತುಂಬಾ ಇಷ್ಟ ಆಗುತ್ತೆ ಈ ಜ್ಯುವೆಲರಿ ನನಗೆ. ಯಾಕಂದರೆ ಸಿಂಪಲ್ ಆಗಿ ಚೆನ್ನಾಗಿ ಆಗುತ್ತೆ ಹಾಕ್ಕೊಂಡಾಗ. ಅದಕ್ಕೋಸ್ಕರ ಇದು ತುಂಬಾ ಇಷ್ಟ ನನಗೆ. ನೆಕ್ಸ್ಟ್ ಬಂದು ನೋಡಿ, ನೆಕ್ಸ್ಟ್ ಬಂದು ಈ ಜ್ಯುವೆಲರಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ನೋಡ್ಬೋದು. ಒಂಥರ ಗುಂಡು ಗುಂಡಾಗಿ ತುಂಬಾ ಚೆನ್ನಾಗಿದೆ. ಒಂಥರ ಗೋಲ್ಡ್ ಕಲರ್ ಗುಂಡು ಬರುತ್ತಲ್ವಾ, ಆ ಥರದ್ದು. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಸೀರೆಗೆಲ್ಲ ತುಂಬಾ ಲುಕ್ ಕೊಡುತ್ತೆ ಈ ಸರ ಹಾಕ್ಕೊಂಡಾಗ. ಸೀರೆಗೆಲ್ಲ ತುಂಬಾ ಲುಕ್ ಕೊಡುತ್ತೆ ಈ ಸರ. ತುಂಬಾ ಚೆನ್ನಾಗಿ ಇರುತ್ತೆ ಹಾಕ್ಕೊಂಡಾಗ. ನೋಡಿ, ಈ ಥರ ಡಿಸೈನ್ ಇದೆ. ಎಲ್ಲ ರೆಡ್ ಕಲರು ಸ್ಟೋನ್ಸ್ ಬಂದಿದ್ದಾವೆ. ನೋಡಿ, ಈ ಥರ ಹಿಂದ್ಗಡೆ ಕೊಟ್ಟಿದ್ದಾರೆ. ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವಾ? ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಇದನ್ನು ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂತಂದರೆ, ಎಲ್ಲೋ ಜಾತ್ರೆಯಲ್ಲಿ ತೊಗೊಂಡಿದ್ದೀನಿ ಅನಿಸುತ್ತೆ. ಜಾತ್ರೆಯಲ್ಲಿ ಇದು ಇಷ್ಟ ಆಯಿತು ನೋಡಿದ ತಕ್ಷಣವೇ, ಅದಕ್ಕೆ ಇದನ್ನ ತೊಗೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹಾಕ್ಕೊಂಡಾಗೂ ಅಷ್ಟೇ ಚೆನ್ನಾಗಿ ಲುಕ್ ಕೊಡುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಈ ಥರ ಪುಟಾಣಿ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇದೇ ಬಾಕ್ಸಲ್ಲಿನೇ ಬಂದಿತ್ತು ಇದು. ನಾನು ಇದನ್ನು ಮೀಶೋದಿಂದನೇ ತರಿಸ್ಕೊಂಡಿದ್ದೀನಿ ಈ ಸರನ. ನೋಡ್ಬೋದು, ಈ ಥರ ನೆಕ್ಕಿಗೆ ಈ ಥರ ಕೂರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಇದು ತುಂಬಾ ನನಗೆ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಅಷ್ಟೇ ಚೆನ್ನಾಗಿ ಇದೆ. ನೋಡ್ಬೋದು, ಲಕ್ಷ್ಮಿದು ನೋಡಿ, ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ಸು ಕೂಡ ಇದ್ದಾವೆ. ಮೀಶೋಯಿಂದ ತರಿಸ್ಕೊಂಡಿದ್ದು ನಾನು. ಕಡಿಮೆ ರೇಟಿಗೆ ಸಿಗುತ್ತೆ ಮೀಶೋದಲ್ಲಿ. ನೋಡಿ, ಈ ಥರ ಲಕ್ಷ್ಮಿವು ಜುಮ್ಕಿ ಕೂಡ ಲಕ್ಷ್ಮಿದೇ ಕೊಟ್ಟಿದ್ದಾರೆ. ನೋಡ್ಬೋದು. ನೋಡಿ ನೋಡಿ, ನನಗೆ ಈ ಸರ ನಾನು ಒಂದು 2 ಸರಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈ ಜುಮ್ಕನ ಮಾತ್ರ ತುಂಬ ಸರಿನೇ ಯೂಸ್ ಮಾಡಿದ್ದೀನಿ ನಾನು ಸೀರೆಯಲ್ಲೆಲ್ಲ. ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಜುಮ್ಕ. ಅದಕ್ಕೋಸ್ಕರ ನಾನು ಎಲ್ಲ ಸೀರೆಯಲ್ಲಿ ಕೂಡ ಈ ಜುಮ್ಕನ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ದೊಡ್ಡದಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿ ಇರುತ್ತೆ ಇದು ಹಾಕ್ಕೊಂಡಾಗ. ಸೀರೆಗೆಲ್ಲ ತುಂಬಾ ಮ್ಯಾಚ್ ಆಗುತ್ತೆ ಈ ಜುಮ್ಕ. ಅದಕ್ಕೋಸ್ಕರನೇ ನಾನು ಇದನ್ನ ಜಾಸ್ತಿ ಸರಿ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ತೊಗೊಳ್ಳಿ, ಮೀಶೋದಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಕಿಗೆಲ್ಲ ತುಂಬ ಚೆನ್ನಾಗಿ ಕೂರುತ್ತೆ. ನೋಡ್ಬೋದು. ಇದು ನಾನು ಒಂದು 2 ಟೈಮ್ ಅಷ್ಟೇ ಹಾಕ್ಕೊಂಡಿದ್ದು. ಫೋಟೋ ಏನಾರು ಇದ್ದರೆ ಈ ಕಡೆ ಹಾಕಿರ್ತೀನಿ ನಾನು. ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಬಂದ್ಬಿಟ್ಟು ಈ ಥರದ್ದೊಂದಿದೆ. ನೋಡಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಗಣೇಶಂದು ಪೆಂಡೆಂಟ್ ಬಂದಿದೆ ಇದರಲ್ಲಿ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ಮಾತ್ರ ಸಖತ್ತಾಗಿರುತ್ತೆ. ಈ ಸರ ನಾನು ತಿರುಪತಿಗೆ ಹೋಗಿದ್ದೆ. ತಿರುಪತಿಯಲ್ಲಿ ತೊಗೊಂಬಂದಿರೋವಂಥ ಸರ ಇದು. ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದಕ್ಕೆ. 3 ಟೈಮ್ಸ್ ಯೂಸ್ ಮಾಡಿದ್ದೀನಿ ಈ ಸರನ. ತುಂಬಾ
ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಥರ ಗ್ರೀನ್ ಕಲರು ಮತ್ತು ರೆಡ್ ಕಲರು ಎಲ್ಲ ಗುಂಡುಗಳೆಲ್ಲ ಬಂದಿದಾವಲ್ಲ, ತುಂಬಾ ಚೆನ್ನಾಗಿರುತ್ತೆ ಹಾಕೊಳ್ಳೋದಕ್ಕೆ. ಸೀರೆಯಲ್ಲಿ ಅಂದರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ಥರದ್ದೇ ನನಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ದೊಡ್ಡದಾಗಿರೋದು ತುಂಬಾ ಇಷ್ಟ ಆಗುತ್ತೆ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಲುಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನ ತೊಗೊಂಬಂದು 1 ವರ್ಷ ಆಯಿತು ಅನಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಹಂಗೆ ನಾನು ಮಾತ್ರ 1 ವರ್ಷಾನ್ಗಟ್ಲೆ ಹಂಗೇನೆ ಇಟ್ಕೊಂಡಿರ್ತೀನಿ. ಈ ಥರದ್ದು ಕಿತ್ತೋದ್ರೂ ಕೂಡ ಎಸೆಯೋದಿಲ್ಲ, ಹಂಗೇನೆ ಇಟ್ಟಿರ್ತೀನಿ. ಯಾಕಂದರೆ ಮುಂದೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೇನೆ ಇಟ್ಕೊಂಡಿರ್ತೀನಿ. ನೀವು ಅದೇ ಥರನೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಈ ಥರದ್ದು ಗೋಲ್ಡ್ ಫಿನಿಶ್ ಇರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೆ ಗ್ರೀನ್ ಮತ್ತು ರೆಡ್ ಕಲರೇ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ 2 ಮಿಕ್ಸ್ ಇರೋವಂಥದ್ದನ್ನೇ ತೊಗೊಳ್ತೀನಿ. ನನ್ನ ಹತ್ರ ಆಲ್ಮೋಸ್ಟ್ ಅದೇ ಕಲರಿನೂ ಕಾಂಬಿನೇಷನ್ ಇರೋದು ಅಂತವೇ ಇದ್ದಾವೆ ಸರಗಳು. ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಸಾರಿಯಲ್ಲಿನೇ ಹಾಕೋಬಹುದು. ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಮದುವೆಯಲ್ಲಿ ತೊಗೊಂಬಂದಿರೋಂಥ ಸರ, ಯಾವ್ದಾರ ಸೀರೆಯಲ್ಲಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡ್ಬೋದು ಈ ಥರ ಬಂದಿದ್ದಾವೆ. ತುಂಬಾ ಇಷ್ಟಪಟ್ಟು ತೊಗೊಂಡಿರೋವಂಥ ಸರ. ಇದು ಶಾಪಲ್ಲಿ ತೊಗೊಂಬಂದಿರೋದು. ಇದೇ ಊರಲ್ಲಿ ಶಾಪಲ್ಲಿ ತೊಗೊಂಬಂದಿದ್ದೀನಿ ನಾನು. ನೋಡಿ ಚೆನ್ನಾಗಿದೆ ಅಲ್ವಾ. ಈ ಥರ ಒಂದು ಪರ್ಲನ್ನು ಕೊಟ್ಟಿದ್ದಾರೆ ಕೆಳಗಡೆ. ನೋಡಿ ಇದು ಕೂಡ ತುಂಬಾ ಇಷ್ಟ ಆಗುತ್ತೆ ನನಗೆ. ಯಾವುದಾದ್ರೂ ಸೀರೆಯಲ್ಲಿ ಇದನ್ನೇ ಪಿಕ್ ಮಾಡ್ತೀನಿ ನಾನು ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ಕೂಡ ತುಂಬಾ ಇದಂಥ ಸರನು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನನಗೆ ಇಷ್ಟವಾಗದ ಸರ ಅಂತಲೇ ಹೇಳ್ಬೋದು. ನನಗೆ ಇಷ್ಟನೇ ಇಲ್ಲ ಈ ಸರ ಅಂದರೆ. ಸುಮ್ಮನೆ ತೊಗೊಂಡಿದ್ದೀನಿ. 1 ಸಾರಿನೂ ಕೂಡ ಯೂಸ್ ಮಾಡಿಲ್ಲ ನಾನು, ಹಾಗೇನೆ ಇಟ್ಟಿದ್ದೀನಿ. ನೋಡಿ ಇದೇ ಸರ ತೊಗೊಂಡಿದ್ದೀನಿ, ಆದರೆ 1 ಸಾರಿನೂ ಯೂಸ್ ಮಾಡಿಲ್ಲ. ಇಟ್ಟಲ್ಲೇನೆ ನೋಡಿ ಇಲ್ಲಿ ಒಂದು ಸ್ಟೋನು ಹೋಗ್ಬಿಟ್ಟಿದೆ. ಹಾಗೇನೆ ತೊಗೊಂಬಂದು ಒಂದು 2 ವರ್ಷ ಮೇಲೆ ಆಯಿತು. ಆವಾಗಿಂದ 1 ಸಾರಿನೂ ಯೂಸ್ ಮಾಡಿಲ್ಲ ನಾನು. ನೋಡಿ ಹಾಗೇನೆ ಇಟ್ಟಿದ್ದೀನಿ. 2 ಸ್ಟೆಪ್ ಬರುತ್ತೆ ಇದು. ಈ ಥರ 1 ಸಾರಿನೂ ಯೂಸ್ ಮಾಡಿಲ್ಲ ನಾನು. ಯಾವ ಡ್ರೆಸ್ಸಲ್ಲಿ ಕೂಡ ಹಾಕ್ಕೊಂಡಿಲ್ಲ ಇದನ್ನು. ಚೆನ್ನಾಗಿದೆ, ಆದ್ರೂ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ. ಹಂಗೆ ನೋಡಿ ಈ ಥರ ಕಾಣಿಸುತ್ತೆ. ಹಾಕ್ಕೊಂಡ್ರೆ ಒಂಥರ ಹೆವಿ ಕಣ್ಣಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿಲ್ಲ. ನೋಡಬೇಕು ಮುಂದೆ ಯಾವಾಗಾದ್ರೂ ಹಾಕೋ ಟೈಮ್ ಬಂದರೆ ಹಾಕೋತೀನಿ, ಇಲ್ಲಾಂದರೆ ಹಂಗೆ ಇಟ್ಬಿಡ್ತೀನಿ. ನೋಡಿ ತೊಗೊಂಬಂದಿನಿ. 1 ಸಾರಿನೂ ಯೂಸ್ ಮಾಡಿಲ್ಲಲ್ಲಪ್ಪ ಅಂತ ಅನ್ಕೋತಾ ಇರ್ತೀನಿ. ಯಾವಾಗಾದ್ರೂ ನೋಡೋಣ ಹೇಳ್ಬಿಟ್ಟು. ಇದು ಕೂಡ ರೆಡ್ಡು ಮತ್ತು ಗ್ರೀನು ಕಲರ್ ಸ್ಟೋನಲ್ಲೇ ತೊಗೊಂಡಿದ್ದೀನಿ. ನೋಡಿದ್ರಲ್ಲ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಡಿ ಇಲ್ಲಿ ಈ ಥರದ್ದು ತುಂಬಾ ಇಷ್ಟಪಟ್ಟು ತೊಗೊಂಡಿರೋಂಥ ಸರ. ಇದು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೆ. ಒಂದು 4 ಇಯರ್ಸ್ ಆಯಿತು ಅನ್ಸುತ್ತೆ, 4 ವರ್ಷದ ಹಿಂದಿನ ಸರ ಇದು. ಇನ್ನು 2 ಸ್ಟೆಪ್ಪು ಇಲ್ಲಿ ಬಂದಿದ್ದು ಕೆಳಗಡೆ, ಅದು ಕಿತ್ತೋಗಿದ್ದಕ್ಕೆ ಹಾಗೇನೆ ಇಟ್ಬಿಟ್ಟಿದ್ದೀನಿ. ಒಂದು 2-3 ಟೈಮ್ ಯೂಸ್ ಮಾಡಿದ್ದೀನಿ ಈ ನೆಕ್ಲೆಸ್ನ. ನೋಡ್ಬೋದು ತೋರಿಸ್ತೀನಿ. ಇದ್ದು ನೋಡಿ ಇಲ್ಲಿ ಕಿತ್ತೋಗಿದೆ ಇದು. ಅದಕ್ಕೋಸ್ಕರ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ. ಇದು ಹಿಂದ್ಗಡೆನೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಳ್ಳೋದಕ್ಕೆ. ನೋಡಿ ಈ ಡಿಸೈನ್ ಇದಲ್ಲ, ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಡಿಸೈನ್ಗೋಸ್ಕರನೇ ಈ ಸರನ ತೊಗೊಂಡೆ. ತುಂಬಾ ಇಷ್ಟ ನನಗೆ ಈ ಥರ ಡಿಸೈನ್ಸು. ನೋಡಿ ಇಲ್ಲಿ ಒಂದು ಸ್ಟೋನ್ ಹೋಗಿದೆ. ನೋಡೋಣ ಮುಂದೆ ಯಾವಾಗಾದ್ರೂ ಹಾಕೋತೀನಿ ಸರಿ ಮಾಡಿಬಿಟ್ಟು. ಇದ್ರದ್ದು ಇಯರಿಂಗ್ಸ್ ತೋರಿಸ್ತಿಲ್ಲ ನಾನು, ತೋರಿಸ್ತೀನಿ ಇರಿ. ನೋಡಿ ಈ ಸರದ್ದು ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಈ ಪುಟಾಣಿ
ಜುಮ್ಕನ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ನನಗೆ ಈ ಜುಮ್ಕ ಅಂದರೆ, ಆದರೆ ಇಟ್ಕೊಳ್ಳೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ಕೆಳಗಡೆ ಈ ಥರದ್ದು ಕೊಟ್ಟಿದ್ದಾರಲ್ವ, ಈ ಥರ ಇಟ್ಕೊಳ್ಳೋದಕ್ಕೆ ನನಗೆ ಈ ಥರ ಉದ್ದನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಆದರೆ ಇದನ್ನ ಕಿತ್ತಾಕ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿ ಕಾಣಿಸ್ಬೋದು. ಈ ಥರ ಕಿತ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನಾನು ಸುಮಾರು ಇಯರಿಂಗ್ಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಆ ಥರ ಕಿತ್ತಾಕ್ಬಿಟ್ಟಿನೇ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ನನ್ನ ಕಿವಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಈ ಥರದ್ದು ಕಟ್ ಮಾಡಿಬಿಟ್ಟು ನೋಡಿ ಹೇಗೆ ಕಾಣಿಸುತ್ತೆ ಇವಾಗ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ನೋಡಿ ಇದನ್ನ ಯಾಕೆ ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಇಷ್ಟನೇ ಆಗೋದಿಲ್ಲ ನನಗೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ನೆಕ್ಸ್ಟ್ ಇಯರಿಂಗ್ಸ್ ಬಂದ್ಬಿಟ್ಟು ಇದ್ರದ್ದು ಇಯರಿಂಗ್ಸ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಈ ಸರದ್ದು ಇಯರಿಂಗ್ಸ್ ಬಂದ್ಬಿಟ್ಟು ಇಲ್ಲಿದ್ದಾವೆ ನೋಡಿ. ಈ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದ್ದಾವೆ. ಆದರೆ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ಸಾರಿನೂ ಯೂಸ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ ತಂದಾಗಿಂದ. ಈ ನೆಕ್ಲೆಸ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಇದನ್ನು ಒಂದು ಸಾರಿನೂ ನನ್ನ ಕಿವಿಗೆ ಹಾಕ್ಕೊಂಡಿಲ್ಲ. ಒಂದು ಸಾರಿ ಹಾಕ್ಕೋಬೇಕು, ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹಾಕ್ಕೊಂಡಾಗ. ತುಂಬಾ ಚೆನ್ನಾಗಿದ್ದಾವೆ ಇವು ಕೂಡ ನೋಡಿ, ಸಖತ್ತಾಗಿದ್ದಾವಲ್ವ. ಒಂದು ಸ್ವಲ್ಪ ದೊಡ್ಡವಾಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಯಾಕಂದರೆ ಇದಕ್ಕೂ ಕೂಡ ಇದೇ ಥರ ಬಂದಿದ್ದಾವಲ್ವ, ಸೊ ಅದಕ್ಕೋಸ್ಕರ ನನಗೆ ಇಷ್ಟ ಆಗ್ತಾ ಇಲ್ಲ. ಇದನ್ನು ಕೂಡ ಕಿತ್ತಾಕ್ಬಿಟ್ಟು ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದು ಏನಕ್ಕೆ ಕೊಡ್ತಾರೋ ಗೊತ್ತಿಲ್ಲ ನನಗೆ, ಇಷ್ಟನೇ ಆಗೋದಿಲ್ಲ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಕೂಡ ಇಯರಿಂಗ್ಸ್ ಇದ್ದಾವೆ ನನ್ನ ಕಡೆ, ಆದರೆ ಎಲ್ಲೋಗಿದ್ದಾವೆ ಅಂತ ಗೊತ್ತಿಲ್ಲ. ಅದು ಸಿಗ್ತಾನೆ ಇಲ್ಲ, ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು. ಅದು ಎಲ್ಲಿ ಕಳವಾಕಿದ್ದೀನೋ ಅಂತ ಗೊತ್ತಿಲ್ಲ. ಒಂದು ಇಯರಿಂಗ್ಸ್ ಅಷ್ಟೇ ಇದೆ, ಇನ್ನೊಂದು ಇಯರಿಂಗ್ಸ್ ಇಲ್ಲ. ಎಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಸರ, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ನೋಡಿ ಈ ಥರ ಫ್ಲವರ್ ಆಗಿದೆ. ಅಷ್ಟೇ ಹೆವಿ ಇದೆ ಇದು ಹಾಕೊಳ್ಳೋದಕ್ಕೆ, ತುಂಬಾ ಭಾರ ಅನಿಸುತ್ತೆ ಹಾಕ್ಕೊಂಡ್ರೆ. ಅದಕ್ಕೋಸ್ಕರ ನಾನು ಒಂದು ಸರಿನೂ ಯೂಸ್ ಮಾಡಿಲ್ಲ. ಇದನ್ನು ಯಾರು ತೊಗೊಂಬಂದಿರೋ ಅಂತಲೂ ಕೂಡ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ಮಾವ ತೊಗೊಂಬಂದಿರ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಹೆವಿ ಇದೆ, ಫುಲ್ಲು ಹೆವಿ ಇದೆ, ದಪ್ಪಾಗಿದೆ ಇದು. ಇದನ್ನು ಹಾಕ್ಕೊಂಡ್ರೆ ಇದನ್ನು ಬಿಚ್ಚಿಬಿಟ್ಟಿನೇ ಇದಷ್ಟೇ ಹಾಕೋಬೇಕು. ಯಾವುದಾದ್ರೂ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದನ್ನಷ್ಟೇ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಒಂದು ಸಾರಿನೂ ಹಾಕೊಂಡು ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ತಂದಾಗಿಂದ ಈ ಕವರಲ್ಲೇ ಹಂಗೆ ಇದೆ, ಇದು ಯೂಸೇ ಮಾಡಿಲ್ಲ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಈ ಸರ ನೋಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ, ರೆಡ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ತುಂಬಾ ಭಾರ ಇದೆ, ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ. ಇದು ಕೂಡ ಯಾವಾಗಾದರೂ ಯೂಸ್ ಮಾಡ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಒಂದು ಸರಿನೂ ಯೂಸ್ ಮಾಡಿಲ್ಲ, ಆದರೆ ಜಾಸ್ತಿ ದಪ್ಪಗಿದೆ ಅಲ್ವಾ ಇದು, ಅದಕ್ಕೋಸ್ಕರನೇ ಯೂಸ್ ಮಾಡಿಲ್ಲ. ನೋಡೋಣ, ಇದನ್ನ ಕಿತ್ತಾಕ್ಬಿಟ್ಟು ಇದಷ್ಟೇ ಹಾಕೊಂಡ್ಬಿಡ್ತೀನಿ. ನಾನು ಸುಮಾರು ಈ ಥರ ಕಿತ್ತಾಕ್ಬಿಟ್ಟು ಹಾಕೊಳ್ಳೋದೇ ಜಾಸ್ತಿ. ಮಾಡಿದ್ರು ಸರ ತಂದರೆ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಈ ಥರ ಕಿತ್ತಾಕ್ಬಿಡ್ತೀನಿ, ಇದಷ್ಟೇ ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಇದು ಇರಲಿಲ್ಲ ಅಂದರೆ ಅದಕ್ಕೋಸ್ಕರನೇ ಇದನ್ನ ಕಿತ್ತಾಕ್ಬಿಟ್ಟು ಇದಷ್ಟೇ ಹಾಕೊಂಡ್ಬಿಡ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ತುಂಬ ಭಾರ ಇದೆ, ಇದು ಲೈಟ್ ವೇಟ್ ಇದೆ, ಇದು ತುಂಬ ಭಾರ ಇದೆ, ಅದಕ್ಕೋಸ್ಕರನೇ ಇದು ಹಾಕೊಳಕ್ಕೆ ಆಗ್ತಾ ಇಲ್ಲ. ನೋಡೋಣ, ಕಿತ್ತಾಕ್ಬಿಟ್ಟು ಹಾಕೋತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೆಟ್, ಇದು ಲಾಸ್ಟ್ ಆಗಿರುವಂಥ ನನ್ನ ಫೇವ್ರೆಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ಒಂದಿದೆ, ಇಲ್ಲಿ ಹಾಕೋತಾರಲ್ವ, ಇದು ಒಂದು ತುಂಬ ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಿ ನನ್ನ ಮದುವೆಯಲ್ಲಿ ತೊಗೊಂಡಿರೋವಂಥದ್ದು ಇದು. ಈ ಸೆಟ್ ಬಂದು ನನ್ನ ಸೀಮಂತಕ್ಕೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿರೋಂಥ ಸೆಟ್ಟು. ಮೀಶೋದಲ್ಲಿ ತೊಗೊಂಡಿದ್ದೀನಿ. ಈ ಸೆಟ್ ಕೂಡ ತುಂಬಾ ಚೆನ್ನಾಗಿದೆ ಸೆಟ್ಟು. ಇದು ಪ್ರೈಸ್ ಬಂದುಬಿಟ್ಟು ಒಂದು 500 ಇರ್ಬೋದು. ಆವಾಗ ತೊಗೊಂಡಿದ್ದೆ ನಾನು. 1 ವರ್ಷ ಆಯಿತು ಅನ್ಸುತ್ತೆ ತೊಗೊಂಡು. ಇನ್ನೂ ಕೂಡ ನೀಟಾಗಿ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಕವರಲ್ಲೇ ಇದೆ. ನೋಡೋಣ ಬನ್ನಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಸೆಟ್ ಬರುತ್ತೆ ನೋಡಿ. ಈ ಥರ ಶಾರ್ಟ್ ಒಂದು ಬರುತ್ತೆ ನೆಕ್ಲೆಸ್ಸು ನೋಡಿ, ಈ ಥರದ್ದು
ಮೀಶೋದಲ್ಲೆಲ್ಲ ಕಡಿಮೆ ಸಿಗುತ್ತೆ, ಆದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ. ಈ ಥರ ಪಿಕಾಕ್ ಡಿಸೈನ್ ಬಂದಿದೆ, ಕೆಳಗಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಫ್ಲವರ್ ಥರ ನೋಡಿ. ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಲ್ವಾ ನೋಡಿ. ಹಾಕೊಂಡಾಗ ಲುಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಸೀರೆಗೆಲ್ಲ ಮ್ಯಾಚ್ ಆಗುತ್ತೆ, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೆಕ್ಸ್ಟು ಲಾಂಗ್ ಸರ ಒಂದು ಕೊಟ್ಟಿದ್ದಾರೆ. ಇದು ಕೂಡ ಸೇಮ್ ಶಾರ್ಟ್ ಯಾವ ಥರ ಇದೆಯೋ ಇದು ಕೂಡ ಸೇಮ್ ಆಗಿಯೇ ಇದೆ ನೋಡಿ. ಈ ಥರ ಅಂದರೆ ನೋಡಿ ಲಾಂಗ್ ಸರ ಈ ಥರ ಇದೆ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಕೊಂಡ್ರು ಸೀರೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಲ್ವಾ. ಹಾಕೊಂಡಿರೋದು ಇಲ್ಲಿ ಫೋಟೋಸ್ ಏನಾರು ಇದ್ದರೆ ನಾನು ಸೈಡ್ಗೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದ್ರ ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ ನೋಡಿ. ಪುಟಾಣಿಯಾಗಿರುವಂಥ ಪಿಕಾಕ್ ಡಿಸೈನು ಕೊಟ್ಟಿದ್ದಾರೆ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಇಯರಿಂಗ್ಸ್ ಕೂಡ ತುಂಬ ಸಾರಿಯಲ್ಲಿ ವೇರ್ ಮಾಡಿದ್ದೀನಿ. ಈ ಸರ ಬಿಟ್ಟು ಇಯರಿಂಗ್ಸ್ ಅಷ್ಟೇ ಇಟ್ಕೊಂಡ್ಬಿಡ್ತೀನಿ ನಾನು. ಯಾವುದೇ ಇಯರಿಂಗ್ಸ್ ಆದರೂ ಈ ಥರ ಪುಟಾಣಿ ಇದ್ದರೆ ಜಾಸ್ತಿ ಯೂಸ್ ಮಾಡಿಬಿಡ್ತೀನಿ. ಸರ ಹಂಗೆ ಇರುತ್ತೆ, ಇಯರಿಂಗ್ಸ್ ಮಾತ್ರ ಜಾಸ್ತಿನೇ ಯೂಸ್ ಮಾಡಿಬಿಟ್ಟಿರ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ತೊಗೊಳ್ಳೋರಾದರೆ ಮೀಶೋದಲ್ಲಿನೇ ಶಾಪಿಂಗ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟು ಕೂಡ ನೋಡಿ. ನಾನೇ ತೊಗೊಂಡಿದ್ದೀನಲ್ಲ, ತುಂಬ ಚೆನ್ನಾಗಿ ಬಂದಿದ್ದಾವೆಲ್ಲ ಪ್ರಾಡಕ್ಟ್ಸು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಆಯಿತು ಫ್ರೆಂಡ್ಸ್, ಜ್ಯುವೆಲ್ರಿ ಕಲೆಕ್ಷನ್ಸ್ ಇಷ್ಟು ಜ್ಯುವೆಲ್ರಿ ಇದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಇವಾಗ ಗೊತ್ತಾಯಿತು. ಯಾಕಂದರೆ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರನೇ ಎಲ್ಲ ಜ್ಯುವೆಲರೀಸು ಸಿಕ್ತು. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವಿಷ್ಟು ಜ್ಯುವೆಲರ್ಸಿಗೆ ತೋರಿಸಿದ್ನಲ್ವಾ, ಯಾವ ಜ್ಯುವೆಲರಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಬಾಯ್ ಬಾಯ್.